5 ಬೆರಳು ಒಂದೇ ಥರ ಇಲ್ಲ ಅಂತ ಡೈಲಾಗ್ ಕೇಳಿರ್ತೀರ. ಆದರೆ ಯಾಕಿರಲ್ಲ ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಅದಕ್ಕೆ ಉತ್ತರನೇ ಸೋನಿಕ್ ಹೆಡ್ಜಾಗ್. ಹೌದು ಸ್ನೇಹಿತರೆ, ಸೋನಿಕ್ ಹೆಡ್ಜಾಗ್ ಎನ್ನೋದೊಂದು ಪ್ರೋಟೀನ್ ಆಗಿದ್ದು ಅದು ನಮ್ಮ ಭ್ರೂಣದ ಬೆಳವಣಿಗೆಯಲ್ಲೇ ಮಹತ್ವದ ಪಾತ್ರವನ್ನು ವಹಿಸಿದೆ. ಬೆರಳುಗಳ ವ್ಯತ್ಯಾಸದಲ್ಲೂ ಕೂಡ ಈ ಸೋನಿಕ್ ಹೆಡ್ಜಾಗ್ ಬಹಳ ಅವಶ್ಯಕ. ಸೋನಿಕ್ ಹೆಡ್ಜಾಗ್ ಸಿಗ್ನಲಿಂಗ್ ಮಾಲಿಕ್ಯೂಲ್ ತರಹ ಕಾರ್ಯನಿರ್ವಹಿಸುತ್ತದೆ. ಇದು ಮಾನವನಲ್ಲಿ ಮತ್ತು ಪ್ರಾಣಿಗಳಲ್ಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಕೈಕಾಲುಗಳು ಹಾಗೂ ಬೆರಳುಗಳ ವ್ಯತ್ಯಾಸವನ್ನು ಡೆವಲಪ್ ಮಾಡಲು ಸಹಕರಿಸುತ್ತದೆ. ಜೀವಕೋಶಗಳ ಮಧ್ಯದ ಪದರ ಅಥವಾ ಮೀಸೋಡರ್ಮ್ ಮೂಲಕ ಉತ್ಪತ್ತಿಯಾಗುವ ZPA ಅಂದರೆ ಝೋನ್ ಆಫ್ ಪೋಲರೈಸಿಂಗ್ ಆಕ್ಟಿವಿಟಿ ಇಂದ ಸೋನಿಕ್ ಹೆಡ್ಜಾಗ್ ನಿರ್ದಿಷ್ಟ ಅಳತೆಯಲ್ಲಿ ಹಾಗೂ ಸಮಯದಲ್ಲಿ ಪಸರಿಸುತ್ತದೆ. ಝೋನ್ ಆಫ್ ಪೋಲರೈಸಿಂಗ್ ಆಕ್ಟಿವಿಟಿ ಅಂದರೆ ಅದೊಂದು ನಿರ್ದಿಷ್ಟ ಸ್ಥಳವಾಗಿದ್ದು ಕೈಕಾಲುಗಳ ಬೆಳವಣಿಗೆಗೆ ಅವಶ್ಯಕವಾಗಿದ್ದು ಇದರಿಂದಲೇ SHH ಉತ್ಪತ್ತಿಯಾಗಿ ಪಸರಿಸುತ್ತದೆ. ಸೋನಿಕ್ ಹೆಡ್ಜಾಗ್ ಅನ್ನು ಮೊದಲು ಫ್ರೂಟ್ ಫ್ಲೈ ಎಂದು ಆಡುಭಾಷೆಯಲ್ಲಿ ಕರೆಯಲ್ಪಡುವ ಡ್ರಾಸೋಫಿಲಾ ಮೆಲನೋಗ್ಯಾಸ್ಟರ್ನಿಂದ ಕಂಡುಹಿಡಿಯಲಾಗಿದೆ. ನಮ್ಮ ಕಿರುಬೆರಳಿನಲ್ಲಿ ಅಧಿಕ ಮಟ್ಟದಲ್ಲಿ ಪಸರಿಸುವ ಈ ಸೋನಿಕ್ ಹೆಡ್ಜಾಗ್ ಬರಬರುತ್ತಾ ಉಂಗುರ ಮಧ್ಯ ಬೆರಳಿನಲ್ಲಿ ಕಡಿಮೆಯಾಗುತ್ತಾ ಹೋಗುತ್ತದೆ. ಹೆಬ್ಬೆರಳಿಗೆ ಬರುವ ಹೊತ್ತಿಗೆ ಇದು ಶೂನ್ಯವಾಗುತ್ತದೆ. ಹಾಗೆಯೇ ತುಂಬ ಸಮಯದವರೆಗೂ ಕಿರುಬೆರಳಿನಲ್ಲಿ ಪಸರಿಸುತ್ತಿರುತ್ತದೆ ಮತ್ತು ತೋರು ಬೆರಳಿನಲ್ಲಿ ಅತಿ ಕಡಿಮೆ ಸಮಯದವರೆಗೆ ಇರುತ್ತದೆ ಅಥವಾ ಶೂನ್ಯ ಎಂದು ಸಹ ಹೇಳಬಹುದು. ಹೆಬ್ಬೆರಳಿನಲ್ಲಿ ಸೋನಿಕ್ ಹೆಡ್ಜಾಗ್ ಇರುವುದಿಲ್ಲ. ಹಾಗಾಗಿ ನಾವು 5 ಬೆರಳುಗಳನ್ನು ಬೇರೆ ಬೇರೆ ರೀತಿಯಾಗಿ ಕಾಣಬಹುದು. ವಿಜ್ಞಾನಿಗಳು ತಮ್ಮ ಸಂಶೋಧನೆಯ ಮೂಲಕ ಕಂಡುಹಿಡಿದಿರುವುದೇನೆಂದರೆ ಅಕಸ್ಮಾತ್ ಹೊರಗಿನಿಂದ ZPA ಇಂಜೆಕ್ಟ್ ಮಾಡಿದರೆ ಆ ಜಾಗದಲ್ಲಿ ಮತ್ತೊಮ್ಮೆ ಬೆರಳುಗಳ ಉತ್ಪತ್ತಿಯಾಗುತ್ತದೆ. ಅದು ಹೇಗಿರುತ್ತದೆ ಎಂದರೆ ನಾವು ಕನ್ನಡಿಗೆ ನಮ್ಮ ಬೆರಳುಗಳನ್ನು ತಾಗಿಸಿ ನೋಡಿದಾಗ ಕಾಣುವ ಮಿರರ್ ಇಮೇಜಿನಂತೆ ಕಾಣಿಸುತ್ತದೆ. ಅಂದರೆ 5 ಬೆರಳುಗಳನ್ನು ನಾವು ಕಾಣಬಹುದು. SHH ಸಿಗ್ನಲಿನಲ್ಲಿ ಮ್ಯೂಟೇಷನ್ ಆದರೆ ಅದು ಪಾಲಿಡೆಕ್ಟೈಲ್ ಅಂದರೆ ಅಧಿಕ ಬೆರಳುಗಳು ಅಥವಾ ಅಬ್ನಾರ್ಮಲ್ ಬೆರಳುಗಳ ಬೆಳವಣಿಗೆ ಆಗುವ ಸಾಧ್ಯತೆಗಳು ಹೆಚ್ಚು. ಈ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಏನಾದರೂ ಅಭಿಪ್ರಾಯ ಅಥವಾ ಪ್ರಶ್ನೆಗಳಿದ್ದರೆ ಕಮೆಂಟ್ಸ್ ಮೂಲಕ ತಿಳಿಸಿ.